ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು ಎನ್ನುವ ನಾಮಪದದ ಗಂಗಾವತಿಯೆಲ್ಲೆಡೆ ಭಜನಾ ಸದ್ದು. ಗಂಗಾವತಿ ನಗರದೆಲ್ಲೆಡೆ ಪೂಜೆ, ಆರಾಧನೆ, ಅರ್ಚನೆ, ಅಭಿಷೇಕ. ಹುಟ್ಟಿದ ನಾಡಿನಲ್ಲಿಂದ ನಗರದ ಪ್ರತಿಯೊಂದು ಏರಿಯಾದಲ್ಲಿ ಶ್ರೀ ಆಂಜನೇಯ ಜಯಂತಿ ಆಚರಣೆ. ಸಹಸ್ರಾರು ಭಕ್ತರು ಶ್ರೀ ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯನಿಗೆ ನೀಡುವ ಕಾಣಿಕೆಯೇ ಶ್ರದ್ಧಾ ಭಕ್ತಿ. ಆಂಜನೇಯನು ನೀಡುವನು ಶ್ರದ್ಧಾ ಭಕ್ತಿಗೆ ಫಲ ಅಸ್ತು. 23ನೇ ವಾರ್ಡ್ ಚೆಲುವಾದಿ ಓಣಿಯ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಇಂದು ಶ್ರೀ ಆಂಜನೇಯ ಜಯಂತಿ ಆಚರಣೆ. ಬೆಳಿಗ್ಗೆ 8 ಗಂಟೆಗೆ ಶ್ರೀ ಆಂಜನೇಯನ ಮೂರ್ತಿಗೆ ಅಭಿಷೇಕ, ನೈವೇದ್ಯ, ಪೂಜೆ ಕಾರ್ಯಕ್ರಮ ವಾರ್ಡಿನ ಗುರು ಹಿರಿಯರಿಂದ ನೆರವೇರಿಸಲಾಯಿತು. ಬಳಿಕ ವಾರ್ಡಿನ ನಿವಾಸಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ವಾರ್ಡಿನ ಗುರು ಹಿರಿಯರು, ಮುಖಂಡರು, ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾದರು.
23 ವಾರ್ಡ್ನಲ್ಲಿ ಛಲವಾದಿ ಸಮಾಜದ ವತಿಯಿಂದ ನಮ್ಮ ಯುವಕರು ಪ್ರತಿ ವರ್ಷ ಹನುಮಾನ ಮಾಲೆ ಕೇಂದ್ರಗಳಿಗೆ ಪ್ರತಿ ವರ್ಷ ದಾಸೋಹ ನಡೆಯುತ್ತದೆ. ಪ್ರತಿ ವರ್ಷ ಈ ತರ ಯುವಕರು ಮುಂದುವರೆದು ಮಾಡಕತ್ತಾರ. ಯಾವ್ದಾತಿ ಪ್ರತಿ ವರ್ಷ ಏನ ಮಾಡಿದ್ರನ್ನು ನಮ್ಮ ಯುವಕರೇ ಮುಂದುವರೆದು ಮಾಡ್ತಾರ. ಈ ಛಲವಾದಿ ವಾರ್ಡ್ ನಂಬರ್ 20, 23ರಲ್ಲಿ ನಮ್ಮ ಹನುಮನ ಜಯಂತಿ ಐತಿಯಲ್ಲ, ಶ್ರೀ ಶರಣಪ್ಪನವರು, ಶೇಖರಪ್ಪನವರು, ಜಂಬಣ್ಣನವರು, ಶರಣಪ್ಪನವರು, ಸ್ವಾಮಿ ಎಲ್ಲ ಮುಖಂಡರು ಸೇರಿ ಎಲ್ಲರೂ ಕೈ ಜೋಡಿಸಿ ಮಾಡ್ತಾರ. ಈ ತರ ಸಹಕಾರ ನಮಗೆ ಇದೆ. ನಾವು ಹಿರಿಯರು ಆತಿ, ನಮ್ಮ ಚಲೋ ಸಮಾಜದ ಯಾರ ಆತಿ ಅವ್ರ ಸಹಕಾರ ಯಾವಾಗಲೂ ಇದ್ದೇ ಇದೆ. ಈ ತರ ಯುವಕರು ಮಾಡಾಕತ್ತಿರಲ್ಲ ಅಂದ್ರೆ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಸಹಕಾರ ಕೊಡಕತ್ತೀವಿ. ಹೀಗೆ ಮುಂದುವರಿಕಂತ ಹೋಗಲಿ, ನಮ್ಮ ಸಮಾಜ ನಿನ್ನ ಮುಂದಕ್ಕೆ ಹೋಗಲಿ ಅಂತ ಹಾರೈಸುತ್ತೇನೆ. ವಾರ್ಡ್ ನಂಬರ್ 20ರಲ್ಲಿ ಮಹಿಳೆಯರು ಎಲ್ಲರೂ ಮಕ್ಕಳು ಎಲ್ಲ ದಾಸೋಹ ಕಾರ್ಯಕ್ರಮ ಇದೈತಿ. ಸಾಯಂಕಾಲ ಭಜನೆ ಕಾರ್ಯಕ್ರಮ ಇದೆ 9:00ವರೆಗೆ. ಎಲ್ಲ ನಮ್ಮ ಸಮಾಜದ ಮುಖಂಡರು ಸಹಕಾರ ಎಲ್ಲರೂ ಕೊಡಕತ್ತಾರ ಅಂತಂದು ನಾನು ಎಲ್ಲರಿಗೂ ಅಭಿನಂದನೆ. ಛಲವಾದಿ ಓಣಿಯಲ್ಲಿ 23ನೇ ವಾರ್ಡಿನಲ್ಲಿ ಬಸಂದೇರ್ ಗುಡಿ ಹತ್ರ ಹನುಮನ ಜಯಂತಿ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ವರ್ಷ ಹಿಡಿದು 30 ವರ್ಷ ಆಯ್ತು. ಅಂದ್ರೆ ಹಿರಿಯರು ಮಾಡ್ಕೊಂತ ಬಂದಿದ್ದಾರೆ. ಆದ್ರೂ ಈಗ ನಾವು ಒಂದು 5-6 ವರ್ಷ ನಾವು ಹುಡುಗರು ಕೂಡಿ ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಎಲ್ಲ ಜನಗಳು ಸಹಕಾರ ಕೊಡ್ತಿದ್ದಾರೆ. ಹೆಣ್ಮಕ್ಳು, ಗಂಡ್ಮಕ್ಳು, ಹುಡುಗರು ಯಾವುದೇ ಕಾರಣಕ್ಕೂ ಎಲ್ಲ ಬೆಂಬಲ ಕೊಡ್ತಾರೆ. ಅನ್ನದಾಸೋಹ ಇರ್ತೈತಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.